ಅವರು ಕ್ವಶನ್ ಕೇಳಿದಾಗ ಈಗ ಸ್ವಲ್ಪ ನ್ಯಾಯಾಂಗದಿಂದ ಆರ್ಡರ್ ಬಂದಿದೆ ಸುಪ್ರೀಂ ಕೋರ್ಟ್ ಇಂದ, ಅದಕ್ಕೋ ನಮ್ಮ ಒತ್ತಡಕ್ಕೋ ಮನದು HEC ಐ ಎಂಪವರ್ ಕಮಿಟಿ ರಚನೆ ಮಾಡಿದ್ರು. ಆ ಕಮಿಟಿ ಹೇಳಿದೆ ಇವರಿಗೆ ಪೆನ್ಷನ್ ಕೊಡಲೇಬೇಕು ಅಂತ. ಆದ್ರೆ ಕೆಳಗಡೆ ಇವ್ರೇನ್ ಹೇಳಿದ್ದಾರೆ, ಲೇಬರ್ ಮಿನಿಸ್ಟ್ರು, ನಮ್ಮ ಹತ್ರ ಫಂಡ್ ಇಲ್ಲ. ಎಲ್ಲೋಯ್ತು ಸರ್ ಫಂಡ್? ನಷ್ಟ ಅಂತಾರಲ್ಲ, ಕೋಟಿಗಟ್ಟಲೆ ಇದೆ, ಫಂಡ್ ಇಲ್ಲ ಅಂತ ರೀಸನ್ ಕೊಟ್ಟಿದ್ದಾರೆ. ನೀವು ನೋಡಿ, ಅದನ್ನ ಗಮನ ನೋಡಿ. ಇದಕ್ಕೆ ನಾವು ಹೇಳೋದೇನಂತ ಗೊತ್ತಾ, ಶಾಸಕಾಂಗಕ್ಕೆ ನಾವು ಬಿಸಿ ತಟ್ಟಿಸ್ಬೇಕು ಸರ್. ಶಾಸಕಾಂಗಕ್ಕೆ ಬಿಸಿ ತಟ್ಟಿಸ್ಬೇಕು, ಅದನ್ನ ಮಾಡಿ ಸರ್. ಅದಕ್ಕೆ ನಾವು ರೆಡಿ ಇದೀವಿ. ನಮ್ಮನ್ನ ತಗೊಂಡೋಗಿ ಜೈಲಿಗೆ ಏನ್ ಹಾಕ್ತಾರೆ ಸರ್? ಊಟ ಕೊಡ್ತಾರೆ, ಆರಾಮ ಮಾಡೋಣ ಸರ್, ಮಾಡಿ ಸರ್. ಅದಕ್ಕೆ ನಾವು ಬೆಂಬಲ ಇದೆ ಸರ್. ಈ ನೋಡಿ, ನಾನು ಹೇಳ್ತೀನಿ ಸರ್, ದಯವಿಟ್ಟು ನಾನು ಹೇಳ್ತೀನಿ ಕೇಳಿ ಸರ್. ನನ್ ಕೋಪ ಅಲ್ಲ, ನಾನು ಹೇಳ್ತೀನಿ ನೋಡಿ ಸರ್. ನನಗೆ ನನ್ನ ಪರ್ಸನಲ್ ಹೇಳ್ತಿಲ್ಲ. ನಾವು ಮಾಜಿ ಸೈನಿಕರಾಗಿ ನಾವು MG ರೋಡಲ್ಲಿ ಕುತ್ಕೊಂಡು ಇಲ್ಲಿಂದನೇ ರಾಷ್ಟ್ರಪತಿಗೆ ತಟ್ಟಿಸ್ಬಿಟ್ಟು 1 ರ್ಯಾಂಕ್ 1 ಪೆನ್ಷನ್ 40 ವರ್ಷದ್ದು ಲಾಗು ಮಾಡಿದ್ವಿ. ಅದ್ರ ಪ್ರತಿಫಲ ಏನ್ ಗೊತ್ತಾ? ಪ್ರತಿಭಟನೆ ಬಿಸಿ ತಟ್ಟಬೇಕು, ಶಾಸಕಾಂಗಕ್ಕೆ ತಟ್ಟಬೇಕು ಸರ್. ಶಾಸಕಾಂಗ ತಟ್ಟಿದ್ರೆ ಕಾರ್ಯಾಂಗನೂ ಸರಿಯುತ್ತೆ, ನ್ಯಾಯಾಂಗನೂ ಸರಿ ಆಗುತ್ತೆ. ಇದು ನನ್ನ ಮನವಿಕೆ ಸರ್. ನೀವು ಮಾಡಿ. ನಮಗೆ ಜೈಲಿಗೆ ಹೋಗೋಕೆ ರೆಡಿ ಇದೀವಿ ಸರ್, ಹೋಗೋಣ ಸರ್.